गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ನಿನ್ನೆ ವಿಷಯ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಏನಾದ್ರೂ ಡೌಟ್ಸ್ ಗಳಿದೆಯಾ? ಸರಿ, ಓಕೆ, ಒಳ್ಳೇದಾಗ್ಲಿ. ಸೊ ಈ ದಿನ ನಾವೇನು ಅಂತ ಹೇಳಿದ್ರೆ, ನಾನ್ ನಿಮ್ಗೆ ಫಸ್ಟ್ ಏನಂತ ಹೇಳಿದ್ವಿ, ನಮ್ಮ ನಾಸಿಕಗಳನ್ನ ಉಸಿರನ್ನ ಬಿಟ್ರೆ ಉಸಿರಿನ ಜೊತೆಗೆ 7 ನಮ್ಮ ಶಕ್ತಿಯ ಕೇಂದ್ರಗಳು ಇಂಪಾರ್ಟೆನ್ಸ್ ಆಗಿ ಮೇನ್ ಆಗಿ ಬರುವಂತದ್ದು. ಅದನ್ನ ಬಿಟ್ರೆ ಇನ್ನು ಸೆಕೆಂಡ್ ಆಗಿ ಬರುವಂತ ಪಾರ್ಟ್ಸ್ ಗಳು ಯಾವುದು ಅಂತ ಹೇಳಿದ್ರೆ ಈ 24 ಶಕ್ತಿಯ ಕೇಂದ್ರಗಳು ಬರುತ್ತೆ. ಟೋಟಲ್ ಆಗಿ ನಾವು ಈ 24 ಶಕ್ತಿ ಕೇಂದ್ರಗಳನ್ನ ಮತ್ತೆ ಈ 7 ಶಕ್ತಿ ಕೇಂದ್ರಗಳನ್ನ ನಾವು ಆಕ್ಟಿವೇಶನ್ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಈಗ ನಮ್ಗೆ ತುಂಬಾ ಅನಾರೋಗ್ಯ ಇದೆ, ನಮ್ಗೆ ಶಾಂತಿ ಸಿಗ್ತಾ ಇಲ್ಲ, ತುಂಬಾ ಬೇಸರ ಆಗಿದೆ, ನಮ್ಗೆ ಕೈಗಳು ಶರೀರದಲ್ಲಿ ಪೇನ್ಗಳಾಗ್ತಾ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನೀವು 21 ದಿನ ಆಗಿರ್ಬೋದು ಅಥವಾ 45 ದಿನ ಆಗಿರ್ಬೋದು, ನಿಮ್ಮ ಆರೋಗ್ಯ ಸರಿಯಾಗೋ ತನಕ 90 ದಿನಗಳ ತನಕ ಆಗಿರ್ಬೋದು, ನಿಧಾನವಾಗಿ ನೀವು ಅದನ್ನ ಮಾಡ್ತಾ ಮಾಡ್ತಾ ಬರ್ಬೇಕಾಗತ್ತೆ. ನಾನು ಗ್ರೂಪ್ ಅಲ್ಲಿ ನಿಮ್ಗೆ ನಾನು ಆ ಪಾರ್ಟ್ಸ್ ಗಳೆಲ್ಲವನ್ನು ಕೂಡ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವೆಲ್ಲನೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. 24 ಪಾಯಿಂಟ್ಸ್ ಗಳು ಮಾತ್ರ ಇರುತ್ತೆ, ಅವುಗಳನ್ನ ನೀವು ನೋಟ್ ಮಾಡ್ಕೊಳ್ಬೇಕು, ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಬರ್ದಿಟ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದೊಂದು ಪಾರ್ಟ್ಗೂ ಕೂಡ ನಾವು ಮಿನಿಮಮ್ ಅಂತ ಹೇಳಿದ್ರೆ 3 ನಿಮಿಷಗಳ ಕಾಲ ನಾವು ಹೀಲಿಂಗ್ ಮಾಡ್ತಾ ಬರ್ಬೇಕು. ಯಾವ ರೀತಿ ಹೀಲಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ಗೆ ಚಕ್ರ ಧ್ಯಾನ ಮಾಡೋದು ನಾನು ಹೇಳ್ಕೊಟ್ಟಿದ್ದೀನಿ. ನಾವ್ ಏನು ಮಾಡೋಂಗಿಲ್ಲ, ಆಯ್ತಾ? ಧ್ಯಾನ ಅಂತಂದ್ರೆ ಏನು ಅಂದ್ರೆ ನಾವು ವಿಶ್ರಾಂತಿಯಲ್ಲಿ ಅರಿವು ಇರುತ್ತೆ, ನಮ್ಗೆ ವಿಶ್ರಾಂತಿನೂ ಇರುತ್ತೆ, ಆದ್ರೆ ನಿದ್ದೆ ಮಾಡಲ್ಲ ನಾವು. ಅರ್ಥ ಆಯ್ತಾ? ನಿದ್ರೆ ಅಂದ್ರೆ ಏನ್ ಮಾಡ್ತೀವಿ ನಾವು, ಕಂಪ್ಲೀಟ್ ಆಗಿ ನಮ್ಗೆ ಅರಿವಿರಲ್ಲ, ದೀಪ ವಿಶ್ರಾಂತಿಗೆ ನಾವು ಹೊರಟೋಗ್ಬಿಡ್ತೀವಿ. ಧ್ಯಾನ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ವಿಶ್ರಾಂತಿನೂ ಅಲ್ಲ, ಕಂಪ್ಲೀಟ್ ಅರಿವು ಅಲ್ಲ, ನಾವು ಮಧ್ಯಮದಲ್ಲಿ ಇರ್ತೀವಿ. ನಾವು ಸ್ವಲ್ಪ ಅರಿವು. ಈಗ ನಾನು ಧ್ಯಾನ ಮಾಡ್ಬೇಕಾ ನಿಮ್ಗೆ ಏನಾಗುತ್ತೆ, ನೀವೇನ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ. ಶರೀರ ಏನಾಗಿರುತ್ತೆ, ವಿಶ್ರಾಂತಿಯಲ್ಲಿ ಕೂತಿರುತ್ತೆ. ಹಾಗೆ ನೀವು ವಿಶ್ರಾಂತಿಯಲ್ಲಿ ನೀವು ಕೂತ್ಕೊಳ್ಬೇಕು, ಆಯ್ತಾ? ಸೊ ವಿಶ್ರಾಂತಿಯಲ್ಲಿ ಕೂತ್ಕೊಂಡು ನೀವೇನ್ ಮಾಡ್ಬೇಕು, ಕೈಗಳನ್ನ ನಾವು ಮೊದಲು ನಾವೇನ್ ಮಾಡ್ಬೇಕು, ಯಾವಾಗ್ಲೂ ಕೂಡ ನಾವು A²V ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ನೀವು AA V ಅಂತ, A²V ಅಂತ. ಎ ಅಂತಂದ್ರೆ ಏನು, ಆಲ್ಫಾ. ಎ ಅಂತಂದ್ರೆ ಮತ್ತೊಂದು ಅಫರ್ಮೇಶನ್. ವಿ ಅಂತಂದ್ರೆ ಏನು ಅಂದ್ರೆ ವಿಜುವಲೈಸೇಷನ್. ತುಂಬಾ ಇದು ಇಂಪಾರ್ಟೆಂಟ್ ಆಗಿ. ಆಲ್ಫಾ ಅಂತಂದ್ರೆ ಏನು ಅಂದ್ರೆ ನಾವು ಯಾವುದೇ ಪ್ರೋಸೆಸ್ ಅನ್ನ ಮಾಡಕ್ ಹೋಗ್ಲಿ ಡೀಪ್ ಆಗಿ ನಾವು 3 ಸಲ ದೀರ್ಘವಾಗಿ ಉಸಿರು ತಗೊಳ್ಬೇಕು, ದೀರ್ಘವಾಗಿ ಉಸಿರನ್ನ ಬಿಡ್ಬೇಕು. ಆರಾಮವಾಗಿ ಕೂತ್ಕೊಳ್ಬೇಕು, ಕಂಫರ್ಟಬಲ್ ಕೂತ್ಕೊಂಡು ನಿಮ್ಮ ಗಮನ ಎಲ್ಲವನ್ನು ಕೂಡ ನೀವು ಉಸಿರಿನ ಕಡೆಗೆ ತರಬೇಕು. ಅದಾದ್ಮೇಲೆ ಅಫರ್ಮೇಶನ್ ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಅದು ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ ಬರುತ್ತೆ. ನೆಕ್ಸ್ಟ್ ಯಾವ್ದಂದ್ರೆ ವಿ. ವಿ ಅಂತಂದ್ರೆ ಏನು ಅಂದ್ರೆ ನೀವು ಕಲ್ಪನೆ, ವಿಜುವಲೈಸೇಷನ್, ನಿಮ್ಮ ಮುಂದೆ ಚಿತ್ರಗಳು ಬರ್ತಾ ಇರ್ಬೇಕು, ಅಷ್ಟೇ, ಇನ್ನೇನಿಲ್ಲ.
ಚಿತ್ರಗಳು ಯಾವ ಚಿತ್ರಗಳು? ಈಗ ನೀವು ಚಕ್ರಗಳು ನೋಡಿದಿರಲ್ವಾ, ಚಕ್ರದ ಬಣ್ಣಗಳು ನಿಮ್ಗೆ ಕಾಣಿಸ್ತಾ ಇರ್ಬೇಕು, ಅಥವಾ ಬಿಳಿ ಪ್ರಕಾಶ ನಿಮ್ಗೆ ಬರ್ತಾ ಇದೆ ಅಂತ ಹೇಳಿ ನೀವು ವಿಜುವಲೈಸೇಷನ್ ಅನ್ನ ಮಾಡ್ತಾ ಬರ್ಬೇಕು. ಫಸ್ಟ್ ನಾವೇನ್ ಮಾಡ್ಬೇಕು, ಕೆಲವೊಮ್ಮೆ ನಿಮ್ಗೆ ವಿಜುವಲೈಸೇಷನ್ ಮಾಡಕ್ಕೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಆಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ನಾನು ಜಸ್ಟ್ ಅದು ವಿಜುವಲೈಸೇಷನ್ ಹೇಗ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಬ್ರಹ್ಮಾಂಡದಿಂದ ನಮ್ಗೆ ಒಂದು ಪ್ರಕಾಶ ನಮ್ಮ ಶರೀರದಲ್ಲಿ ಕನೆಕ್ಟ್ ಆಗಿ ಈ ತರ ಹರಿತಾ ಇದೆ. ಆ ರೀತಿಯಲ್ಲಿ ನೀವು ಕಲ್ಪನೆಯನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಮ್ಮ 7 ಚಕ್ರಗಳು, 7 ಚಕ್ರಗಳಲ್ಲಿ ಏನಿದೆ, ಒಂದೊಂದು ಬಣ್ಣಗಳಿದೆ, ಹೌದಲ್ವಾ? ಒಂದೊಂದು ಬಣ್ಣವೂ ಕೂಡ ಏನಾಗ್ತಾ ಇದೆ, ದೊಡ್ಡದಾಗಿ ದೊಡ್ಡದಾಗಿ ತನ್ನ ಬಣ್ಣವನ್ನ ಎಲ್ಲಾ ಕಡೆಗೂ ಕೂಡ ಹರಡ್ತಾ ಇರುವ ಹಾಗೆ ನೀವು ಕಲ್ಪನೆಯನ್ನ ಮಾಡ್ಕೊಳ್ಳಿ. ಈ ತರ ಸರಿನಾ? ನೋಡಿ, ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ. ನಮ್ಮ ಶರೀರದಲ್ಲಿರುವಂತ ಎಲ್ಲ ಚಕ್ರಗಳು ಏನಾಗ್ತಾ ಇದೆ, ಪ್ರಕಾಶಮಯವಾಗಿ ನಮ್ಮ ಸುತ್ತಲೂ ಕೂಡ ಏನಿದೆ, ಪ್ರಕಾಶನೇ ತುಂಬಿ ಹರಿತಾ ಇದೆ. ನಿಮ್ಗೆ ಕೆಲವರೆಲ್ಲ ನಮ್ಗೆ ಕಾಣಿಸಲ್ಲ, ವಿಜುವಲೈಸೇಷನ್ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ತುಂಬಾ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ನಾನು ನಿಮ್ಗೆಲ್ಲರಿಗೂ ನಾನು ಪಿಕ್ಚರ್ನ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಚಕ್ರಗಳು ಕೂಡ ಪ್ರಕಾಶಮಯವಾಗಿ ಪ್ರಕಾಶವನ್ನ ಬೀರ್ತಾ ಇದೆ. ನೋಡಿ, ಬ್ರಹ್ಮಾಂಡದಿಂದ ಒಂದು ಪ್ರಕಾಶ ನಮ್ಮ ಮೇಲೆ ಬರುತ್ತೆ, ನಮ್ಮ 7 ಚಕ್ರಗಳು ಕೂಡ ಕನೆಕ್ಷನ್ ಆಗುತ್ತೆ, ನಮ್ಮ ಸುತ್ತ ಕೂಡ ಒಂದು ಆಭಾ ಮಂಡಲವು ಕೂಡ ಏನಾಗುತ್ತೆ, ಪ್ರಕಾಶದಿಂದ ತುಂಬಿರುತ್ತೆ. ನೋಡಿ, ಇದು ಇನ್ನೂ ಅದ್ಭುತ ಆಗಿದೆ. ನೋಡಿ, ಬಿಳಿ ಬೆಳಕು ಬ್ರಹ್ಮಾಂಡದಿಂದ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಅರ್ಥ ಆಗಿದೆ ಅಲ್ಲ? ಸರಿ, ಈಗ ಈಸಿ ಆಗಿದೆ ಅನ್ಕೊಳ್ತೀನಿ ಎಲ್ಲರಿಗೂ ಕೂಡ. ಈಗ ನಾವೇನ್ ಮಾಡ್ಬೇಕು, ನಮ್ಮ ಕೈಗಳನ್ನ ನಾವು ನಿಧಾನವಾಗಿ ಕುತ್ಕೊಳ್ಬೇಕು, ಉಸಿರನ್ನ ತಗೊಳ್ಬೇಕು. ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ. ಮತ್ತೆ ಮತ್ತೆ ನಂಗೆ ಅರ್ಥ ಆಗಿಲ್ಲ ಮೇಡಮ್, ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತಂದ್ರೆ ಎಲ್ಲಾನು ನಾನೇ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸ್ವತಃ ಪ್ರಯತ್ನವನ್ನು ಕೂಡ ನೀವು ಸ್ವಲ್ಪ ಮಾಡ್ಬೇಕಾಗತ್ತೆ. ಸರಿನಾ? ಅನ್ನನ ಕಲ್ಸಿ ತಟ್ಟೆಗೆ ಹಾಕಿ ಕೊಡ್ಬೋದು ನಾವು, ಕಲ್ಸು ಕೊಡ್ಬೋದು ನಾವು, ಆದ್ರೆ ಅಗದು ಜಗದು ಅದನ್ನ ತಿನ್ಬೇಕಾಗಿರೋದು ಅಲ್ವಾ? ಅದಕ್ಕೋಸ್ಕರ ಅಷ್ಟೇ. ಸೊ ಕೈಗಳನ್ನ ಚೆನ್ನಾಗಿ ಚಾರ್ಜ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಸಿಂಬಲ್ಗಳು ಬರುತ್ತೆ, ಸಿಂಬಲ್ಗಳನ್ನ ನೀವು ಡ್ರಾ ಮಾಡ್ಕೊಂಡು ನಾವು ಮಾಡೋಣ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಕೈಗಳನ್ನ ಚಾರ್ಜ್ ಮಾಡಿ ಸಿಂಬಲ್ಗಳನ್ನ ಬರ್ಕೊಳ್ಬೇಕು. ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ಕೈಗಳ 5 ಬೆರಳುಗಳನ್ನ ಈ ರೀತಿ ಜೋಡಿಸ್ಕೊಂಡು ಹಳ್ಳದ ರೀತಿಯಲ್ಲಿ ಬರ್ಬೇಕು. ಈಗ ಬಂದ ಕೈಯನ್ನ ನಾವು ನಿಧಾನವಾಗಿ ಹೀಗೆ ನಮ್ಮ ಮೇಲೆ ಬಿಂದಿಗೆನ ಇಟ್ಕೊಳ್ತೀವಲ್ಲ, ನಾವು ಕೊಡವನ್ನ ಇಟ್ಕೊಳ್ತೀವಲ್ಲ, ಆ ರೀತಿ ನಮ್ಮ ತಲೆಯ ಮೇಲೆ ನಾವು ಕೊಡದ ರೀತಿಯಲ್ಲಿ ಇಟ್ಕೊಳ್ಬೇಕು. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ 24 ಪಾಯಿಂಟ್ಸ್ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಬ್ರಹ್ಮಾಂಡದಿಂದ ಒಂದು ಪ್ರಕಾಶಮಯವಾದಂತ ಬಿಳಿಯ ಬಣ್ಣದ ಪ್ರಕಾಶವು, ಆ ದಿವ್ಯ ಚೈತನ್ಯದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಹಾಗೆ ಹರಿದು ಬಂದು ಅದು ಏನ್ ಮಾಡ್ತಾ ಇದೆ, ನಮ್ಮ ಶಿರಸ್ಸೆಲ್ಲವನ್ನು ಕೂಡ ಆವರಿಸಿಕೊಂಡಿದೆ.
ನಮ್ಮ ಗಂಟಲಿನ ಭಾಗವೆಲ್ಲವೂ ಕೂಡ ಆ ದಿವ್ಯ ಪ್ರಕಾಶದ ಕಿರಣಗಳು ಹಾಗೆ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಹಾಗೆ ಬಂದು 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 ನಮ್ಮ ಭುಜ, ನಮ್ಮ ತೋಳು, ನಮ್ಮ ಕೈಗಳು, ನಮ್ಮ ಅಂಗೈ, ನಮ್ಮ ಬೆರಳುಗಳೆಲ್ಲವೂ ಕೂಡ ಪ್ರಕಾಶ ಹಾಗೆ ಮುಂದೆ ಹರಿದು 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 ಬರ್ತಾ ಇದೆ. ಹಾಗೆ ನಮ್ಮ ಹೃದಯ ಭಾಗದಲ್ಲಿ, ನಮ್ಮ ನಾಭಿಯ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಬಿಳಿಯ ಪ್ರಕಾಶದಿಂದ, ಆ ಚೈತನ್ಯಮಯದಿಂದ, ಆ ಪರಮಾತ್ಮನ ದಿವ್ಯ ಚೈತನ್ಯವು ಆವರಿಸಿಕೊಂಡಿದೆ. ನಮ್ಮ ಬೆನ್ನು ಮೂಳೆ, ಸೊಂಟದ ಮೇಲ್ಭಾಗ, ಸೊಂಟದ ಕೆಳಭಾಗ ಎಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ನಮ್ಮ ಥೈಸ್ಗಳು, ನಮ್ಮ ಮಂಡಿ, ನಮ್ಮ ಕಾಫ್ ಮಸಲ್ಸ್, ನಮ್ಮ ಆಂಕಲ್ಸ್, ನಮ್ಮ ಪಾದದ ಬೆರಳುಗಳೆಲ್ಲವೂ ಕೂಡ ಆ ಜಗಮಗಿಸುವಂತ ಪರಮಾತ್ಮನ ದಿವ್ಯ ತೇಜಸ್ಸಿನಿಂದ, ಆ ಚೈತನ್ಯದ ಶಕ್ತಿ ನಮ್ಮ ಶರೀರವನ್ನೆಲ್ಲ ಕೂಡ ತುಂಬಿ ಹೋಗಿದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಪ್ರತಿ ಒಂದೊಂದು ಜೀವಕೋಶಗಳಲ್ಲಿಯೂ ಕೂಡ ಕೇವಲ ಬೆಳಕು 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 ಬೆಳಕು. ಈ ಪ್ರಕಾಶ ಹಾಗೆ ಮುಂದೆ ಪ್ರಕಾಶವಾಗಿ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನಾವಿರುವಂತಹ ಕೋಣೆಯನ್ನ ತುಂಬಿದೆ ಈ ಬೆಳಕು. ಹಾಗೆ ಈ ಬೆಳಕು ನಿಮ್ಮ ಮನೆಯನ್ನು ಕೂಡ ವ್ಯಾಪಿಸಿಕೊಂಡಿದೆ. ಮನೆಯಲ್ಲಿರುವಂತ ಎಲ್ಲ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದ ಒಳಗಡೆ ಮುಳುಗಿ ಹೋಗಿದ್ದಾರೆ. ಈ ದಿವ್ಯಮಯವಾದಂತ ಕಾಂತಿಯ ಕಿರಣಗಳು ಮುಂದೆ ಸಾಗುತ್ತಾ 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 ನೀವಿರುವಂತ ಗ್ರಾಮವನ್ನು ವ್ಯಾಪಿಸಿಕೊಂಡಿದೆ, ನಗರವನ್ನು ವ್ಯಾಪಿಸಿಕೊಂಡಿದೆ. ನಗರವನ್ನ ವ್ಯಾಪಿಸಿದಂತ ಈ ಕಿರಣಗಳು, ದಿವ್ಯಮಯವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ತನ್ನ ಪ್ರಕಾಶ ಹರಡುತ್ತಾ ಹರಡುತ್ತಾ ಇಡೀ ದೇಶವನ್ನ ತುಂಬಿದೆ. ದೇಶದ ಮಧ್ಯ ಭಾಗದಲ್ಲಿ ನೀವಿದ್ದೀರಾ. ಈ ಕಿರಣಗಳೆಲ್ಲವೂ ಸುತ್ತ 4 ದಿಕ್ಕುಗಳಲ್ಲಿಯೂ ಕೂಡ ಪ್ರಕಾಶದ ಕಿರಣಗಳು ಹರಡುತ್ತಾ ಇದೆ. ಹಾಗೆ ಕಿರಣಗಳು ತೇಜೋಮಯವಾದಂತ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯ ಕಿರಣಗಳು ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿಯಿಂದ ಹಾಗೆ ಹರಡುತ್ತಾ 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 ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿದೆ. ಬ್ರಹ್ಮಾಂಡದಲ್ಲಿರುವಂತ ಅಣುಗಳು, ಪರಮಾಣುಗಳು, ಸಜೀವಗಳು, ನಿರ್ಜೀವಗಳು, ಗ್ರಹಗಳು, ನಕ್ಷತ್ರಗಳು, ತಾರೆಗಳೆಲ್ಲ ಕಡೆನೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಈಗ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ಕುಲದೇವತೆ ಕುಲದೇವರುಗಳಿಗೆ, ತಂದೆ ತಾಯಿಯರಿಗೆ, ನಿಮ್ಗೆ ವಿಶ್ವಾಸವಿರುವಂತ ಎಲ್ಲ ದಿವ್ಯ ಶಕ್ತಿಗಳನ್ನ ಆಹ್ವಾನ ಮಾಡಿ ಅವರು ನಮ್ಗೆ ಹೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಕೂಡ ದಿವ್ಯ ಚೇತನಗಳೆಲ್ಲರೂ ಕೂಡ ಈಗ ವಿರಾಜಮಾನರಾಗಿದ್ದಾರೆ. ನಿಮ್ಮ ಸುತ್ತ 4 ದಿಕ್ಕುಗಳಲ್ಲಿಯೂ ಕೂಡ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಬ್ರಹ್ಮಾಂಡದಿಂದ ಬರ್ತಾ ಇರುವಂತ ಒಂದು ಕಡೆ ಆಶೀರ್ವಾದ ಒಂದು ಕಡೆ ಆದ್ರೆ, ಈ ಎಲ್ಲ ದಿವ್ಯ ಚೇತನಗಳ ಆಶೀರ್ವಾದದ ಕಿರಣಗಳು ಕೂಡ ನಿಮ್ಮ ಮೇಲೆ ಬೀಳ್ತಾ ಇದೆ. 2 ಪ್ರಕಾಶಗಳು ಸೇರಿ ಈಗ ನೀವು ದಿವ್ಯಮಯವಾಗಿದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಈಗ ಮೊದಲನೇದು ಯಾವ ಪಾರ್ಟು ಅಂತ ಹೇಳಿದ್ರೆ ನಮ್ಮ ಐಸ್ಗಳ ಹತ್ರ ಒಂದು ಕೈಯನ್ನ ಈಗ ತಗೊಬನ್ನಿ, ನೋಡ್ಕೊಳ್ಳಿ, ಕಣ್ಣು ಬಿಟ್ಟು ನೋಡ್ಕೊಳ್ಳಿ. ಆನಂತರ ಮತ್ತೊಂದು ಕೈಗಳನ್ನ ತಗೊಂಡು ಸ್ವಲ್ಪ ದೂರದಲ್ಲಾದ್ರೂ ಇಟ್ಕೊಳ್ಳಿ. ಕೆಲವೊಮ್ಮೆ ನಿಮ್ಗೆ ತುಂಬಾ ಹೊತ್ತು ಕೈ ಇಟ್ಕೊಳಕ್ ಆಗಲ್ಲ ಅಂದ್ರೆ ಫಸ್ಟ್ ನಾವು ಐಸ್ಗಳ ಹತ್ರ ತಂದಿಡೋಣ. ನಿಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತ ದಿವ್ಯ ಚೈತನ್ಯದ ಕಿರಣಗಳು ನಿಮ್ಮ ಕೈಗಳಲ್ಲಿ ಬಂದು ನಿಮ್ಮ ಕೈಗಳಿಂದ ಕಣ್ಣುಗಳಿಗೆ ಹೋಗ್ತಾ ಇದೆ. ಕಣ್ಣುಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿ, ಕಪ್ಪು 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 ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ನಿಮ್ಮ ಕೈಗಳಿಂದ ಹರಿದು ಬರುತ್ತಿರುವಂತ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಹೋಗ್ತಾ ಇದೆ. ಅಣು ಅಣುವಿನಲ್ಲಿ, ಕಣ್ಣುಗಳಲ್ಲಿರುವಂತ ರೆಪ್ಪೆಗಳಲ್ಲಿ, ಸ್ಕಿನ್ಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ಬ್ಲಡ್ ಸೆಲ್ಸ್ಗಳಲ್ಲಿ ಎಲ್ಲ ಕೂಡ ದಿವ್ಯಮಯವಾದಂತಹ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ 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 ಅಲ್ಲಿ ತುಂಬಿದ ತಕ್ಷಣ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ.
ಹಾಗೆ ನಿಮ್ಮ ಗಮನವನ್ನೆಲ್ಲ ಕೂಡ ನಿಮ್ಮ ಕಣ್ಣಿನ ಒಳಗಡೆ ಗುಡ್ಡೆ ಹತ್ರ ಎಲ್ಲ ತಂದು ನಿಲ್ಲಿಸ್ಕೊಂಡಿರ್ಬೇಕು ನೀವು. ಕೇವಲ ಪ್ರಕಾಶ 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 ಪ್ರಕಾಶದಲ್ಲಿ ತುಂಬಿದೆ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ದಿವ್ಯಮಯವಾದಂತ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಸ್ಥಾಪನೆಯಾಗಿ ಕೇವಲ ಎಲ್ಲಲ್ಲಿರುವಂತ ಮಾಂಸಖಂಡಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸ್ವಸ್ಥವಾಗ್ತಾ ಇದೆ, ಸ್ವಸ್ಥವಾಗ್ತಾ ಇದೆ, ಸಂಪೂರ್ಣವಾಗಿ ಸ್ವಸ್ಥವಾಗ್ತಾ ಇದೆ. ನಂತರ ಎರಡನೇ ಪಾರ್ಟ್ ಆದಂತಹ ಕಿವಿಗಳ ಹತ್ರ ನಿಧಾನವಾಗಿ ಫಸ್ಟ್ ಒಂದು ಕೈಯನ್ನ ತರಬೇಕು. ಆ ನಂತರ ಮತ್ತೊಂದು ಕೈಯನ್ನ ತರಬೇಕು. ನಿಧಾನವಾಗಿ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಬೆಳಕಿನ ಕಿರಣಗಳು ಕಿವಿಗಳಿರುವಂತ ಎಲ್ಲಾ ಭಾಗಗಳಲ್ಲಿ, ಅದು ಕರ್ಣಗಳಲ್ಲಿರ್ಬೋದು, ಅಲ್ಲಿರುವಂತಹ ಇಯರ್ ಕಾರ್ಟಿಲೇಜ್ಗಳಿರ್ಬೋದು, ಅಲ್ಲಿರುವಂತಹ ನರಗಳು, ಮೂಳೆಗಳು, ಮಾಂಸಖಂಡಗಳು, ಬ್ಲಡ್ ಸೆಲ್ಸ್ಗಳು, ನರ್ವ್ ಸೆಲ್ಸ್ಗಳು, ಎಲ್ಲ ನರ್ವ್ಸ್ಗಳಿಗೆಲ್ಲ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ಅಲ್ಲಿ ಹೋಗಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಮಾಂಸಖಂಡಗಳಿರುವಂತ ನಕಾರಾತ್ಮಕ ಶಕ್ತಿ, ಬ್ಲಡ್ ಸೆಲ್ಸ್ ಗಳಲ್ಲಿರುವಂತ ನಕಾರಾತ್ಮಕ ಶಕ್ತಿ, ಮೂಳೆಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿ, ಸೆಲ್ಸ್ ಗಳಲ್ಲಿರುವಂತ ನಕಾರಾತ್ಮಕ ಶಕ್ತಿ, ಮಾಂಸಖಂಡಗಳಿರುವಂತಹ ನಕಾರಾತ್ಮಕ ಶಕ್ತಿ, ಇಯರ್ ಕರ್ಣಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿ, ಮತ್ತೆ ಅಲ್ಲಿರುವಂತ ಡ್ರಮ್ ಅಂತೀವಲ್ಲ, ಇಯರ್ ಡ್ರಮ್ ಅಂತ ಹೇಳ್ತೀವಲ್ಲ, ಆ ಇಯರ್ ಡ್ರಮ್ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿ ಎಲ್ಲಾ ಕಡೆಗಳಲ್ಲೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಹೋಗಿ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶ, ಬೆಳಕು 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 ಬೆಳಕು, ದಿವ್ಯಮಯವಾದಂತಹ ಪವಿತ್ರವಾದಂತಹ ಚಮತ್ಕಾರವನ್ನು ಉಂಟು ಮಾಡುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಅತ್ಯಂತ ಶಕ್ತಿಯುತವಾದಂತಹ ಚೈತನ್ಯದಲ್ಲಿ ಸ್ಥಾಪನೆಯಾಗಿ ಕೇವಲ ಪ್ರಕಾಶ 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 ತುಂಬಿದೆ. ಅದಾದ ನಂತರ ನೆಕ್ಸ್ಟ್ ನಮ್ಮ ದವಡೆಗಳಿಗೆ, ಜಾಸ್, ಒಂದು ಕೈಯನ್ನ ತರಬೇಕು. ಅದಾದ ನಂತರ ಮತ್ತೊಂದು ಕೈಯನ್ನ ತರಬೇಕು. ಈ ರೀತಿಯಾಗಿ ಒಂದೊಂದು 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 ಪಾರ್ಟ್ಗೆ ನಾವು ಹೀಲಿಂಗ್ ಅನ್ನ ಮಾಡ್ತಾ ಬರ್ಬೇಕು. ಈಗ ಸದ್ಯಕ್ಕೆ ನಾವು 2 ಪಾರ್ಟ್ ಅನ್ನ ಮಾಡಿದ್ವಿ. ಹೇಗನ್ನಿಸ್ತು ನಿಮ್ಮ ಅನುಭವ? ಕೈ ಎಲ್ಲ ಬಿಸಿ ಬಿಸಿ ಆದಂಗ ಆಗಿಲ್ಲ? ಹೌದು ಮೇಡಮ್, ಕೈಯೆಲ್ಲ ಬಿಸಿ ಆಯ್ತು. ಕೈಯೆಲ್ಲ ಬಿಸಿ ಬಿಸಿ ಆದಂಗ ಅನಿಸ್ತಾ ಇದೆ ನೋಡಿ. ಮತ್ತೆ ಇಲ್ಲೂ ಕೂಡ ನಾವ್ ಎಲ್ಲಿ ಯಾವ ಪಾರ್ಟ್ ಅಲ್ಲಿ ನಾವು ಮುಟ್ಟಿದ್ವಿ, ಕೈಗಳನ್ನ ಇಟ್ಟಿದ್ವಿ, ಆ ಪಾರ್ಟ್ ಕೂಡ ಏನನ್ಸ್ತಾ ಇದೆ, ಒಂಥರ ಬಿಸಿ, ಕೈಯೆಲ್ಲ ಬಿಸಿ ಇದೆ. ಚುಮ್ ಅಂತ ಇದೆ, ಕೆಲವರಿಗೆ ಹೆವಿ ಭಾರ ಭಾರ ಆದಾಗ ಆಗ್ತಾ ಇದೆ. ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು, ಅವಾಗ್ಲೇ ನಿಮ್ಗೆ ಅನುಭವಕ್ಕೆ ಬರೋದು ಅಲ್ವಾ? ಅಷ್ಟು ಕೈಯೆಲ್ಲ ಬಿಸಿ ಆಗ್ತದೆ. ಹೌದು ಹೌದು, ಅಷ್ಟು ಶಕ್ತಿ ಬಿಸಿ ಬಿಸಿ ಆಗ್ತಾ ಇದೆ. ಹೌದು ಹೌದು, ಅಷ್ಟು ಶಕ್ತಿ ಆ ಪರಮಾತ್ಮನ ಚೈತನ್ಯದ ಪ್ರಕಾಶಕ್ಕೆ ಇರುತ್ತೆ ನೋಡಿ. ಈಗ ನಾವೇನ್ ಸಿಂಬಲ್ ಬರ್ದಿದೀವಾ, ಸಿಂಬಲ್ ಡ್ರಾ ಮಾಡಿದೀರಾ, ನೀವು ಸಿಂಬಲ್ ಕಲ್ತಿದ್ದೀರಾ? ಏನು ಕಲ್ತಿಲ್ಲ ನೋಡಿ. ಜಸ್ಟ್ ನೀವು ಆಲ್ರೆಡಿ ಹೀಲಿಂಗ್ ಮಾಡಿದ್ರೆ ಎಷ್ಟು ನಿಮ್ಗೆ ಅನುಭವ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವ್ ಅರ್ಥ ಮಾಡ್ಕೊಳ್ಬೇಕು. ಆ ಪರಮಾತ್ಮನ ಶಕ್ತಿ ಸದಾ ಯಾವಾಗ್ಲೂ ನಮ್ ಜೊತೆನಲ್ಲಿ ಇರುತ್ತೆ. 24x7, 24x365 ಡೇಸ್ ಸದಾ ಪರಮಾತ್ಮನ ಶಕ್ತಿ ನಮ್ ಜೊತೆನಲ್ಲಿ ಇರುತ್ತೆ. ಆದ್ರೆ ನಮ್ಗೆ ಅದನ್ನ ನೋಡುವಂತ ದೃಷ್ಟಿ ನಮ್ಗೆ ಇರಲ್ಲ, ಹೌದಲ್ವಾ? ನೋಡಿ, ಇದೇ ನಿಮ್ಗೆ ಒಂಥರ ಎಷ್ಟು ನಂಬಕ್ ಅಸಾಧ್ಯ ಅಂತ ಅನ್ಬೋದು ನೀವು. ಹೇಗೆ ಇಷ್ಟು ಇದ್ದಕ್ಕಿದ್ದ ಹಾಗೆ ಕೈಗಳೆಲ್ಲ ಹೇಗೆ ಬಿಸಿ ಆಯ್ತು, ಹೇಗೆ ವೈಬ್ರೇಷನ್ ಬರ್ತಾ ಇದೆ, ಹೇಗೆ ಜುಮ್ ಜುಮ್ ಬರ್ತಾ ಇದೆ ಅಂತ ಹೇಳಿದ್ರೆ
ಆ ಒಂದು ದಿವ್ಯ ಚೇತನಕ್ಕೆ ಸರ್ವವ್ಯಾಪಿಯಾಗಿರುವಂತಹ ಸರ್ವಾಂತರ್ಯಾಮಿಯಾಗಿರುವಂತಹ ಚೈತನ್ಯಕ್ಕೆ ಎಲ್ಲವೂ ಕೂಡ ಅರಿವಿರುತ್ತೆ. ಸೊ ನಾವೇನು ಮಾಡೋದ್ ಬೇಡ, ನಾವು ಸುಮ್ನೆ ಕೂತ್ಕೊಂಡು ಈ ಪ್ರಯೋಗಗಳನ್ನ ನಾವು ಮಾಡ್ತಾ ಬರ್ಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲಾ ಪಾರ್ಟ್ಸ್ ಗಳನ್ನ ಮಾಡ್ಬೇಕು ಒಂದು ಸಮಯಕ್ಕೆ ಅಂತ ಹೇಳಿದ್ರೆ ಮಿನಿಮಮ್ ಒನ್ ಅವರ್ ಅಥವಾ 1.25 ಅವರ್ ಬೇಕಾಗುತ್ತೆ. 1.5 ಅವರೇ ಬೇಕಾಗುತ್ತೆ. ನೀವೇನ್ ಮಾಡಿ ಅಂತ ಹೇಳಿದ್ರೆ 1.5 ಅವರ್ ಹೇಗಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ. ಇದನ್ನ ನೀವು ಪಾರ್ಟ್ ಮಾಡ್ಕೊಳ್ಳಿ, ಭಾಗ ಮಾಡ್ಕೊಳ್ಳಿ. ದಿನಕ್ಕೆ ನೀವು 6 ಪಾರ್ಟ್ ಮಾಡ್ಕೊಳ್ತೀರಾ ಅಥವಾ 12 ಪಾರ್ಟ್ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ, ಅಥವಾ ದಿನಕ್ಕೆ ನಾನು 3 ಪಾರ್ಟ್ ಮಾಡ್ಕೊಳ್ಳ. ನಿಮ್ಮ ಸಮಯಕ್ಕೆ ಅನುಗುಣವಾಗಿ, ಅರ್ಥ ಆಯ್ತಾ? ನಿಮ್ಮ ಸಮಯಕ್ಕೆ, ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇದನ್ನ ನೀವು ಮಾಡ್ಬೇಕು. ಮಾಡ್ಬೋದಲ್ವಾ? ಮಾಡಕ್ಕಾಗತ್ತಾ? ಮಾಡ್ಬೋದು ಮೇಡಮ್ ಅವ್ರೆ. 6 ಪಾರ್ಟ್ ಆದ್ರೂ ಮಾಡ್ಕೊಳ್ಳಿ, ನೀವು 12 ಪಾರ್ಟ್ ಆದ್ರೂ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಸಮಯ ಎಷ್ಟಿದೆಯೋ ಅಷ್ಟು ಪಾರ್ಟ್ ಗಳಿಗೆ ನೀವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಈಗ ನಿಮ್ಗೆ ಸಡನ್ ಆಗಿ ನಿಮ್ಗೆ ಪಾರ್ಟ್ಸ್ ಗಳು ಗೊತ್ತಿರಲ್ಲ. ಆಗ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ನಿಮ್ಗೆ ಅಭ್ಯಾಸ ಆಗೋವರಿಗೆ ಒಂದೊಂದನ್ನ ನೀವು ಕಣ್ಣು ಬಿಟ್ಟು ನೋಡ್ಕೊಳ್ಳಿ, ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಅಂತೇಳಿ. ಅಭ್ಯಾಸ ಪಾರ್ಟ್ ಅನ್ನ ನೋಡ್ಕೊಂಡು ಕಲ್ತ್ಕೊಳ್ಳೋ ತನಕ, ಕಲ್ತ್ಕೊಂಡ್ಮೇಲೆ ನೀವು ಯಾವುದೇ ಪ್ರೋಸೆಸ್ ಅನ್ನ ಮಾಡಿದ್ರು ನೀವು ಕಣ್ಣನ್ನ ಮುಚ್ಚಿ ಮಾಡ್ಬೇಕು, ಕಣ್ಣನ್ನ ತೆರೆದು ಮಾಡಬಾರ್ದು. ನೋಡ್ಕೊಂಡಾಗಿದ ತಕ್ಷಣ ಮತ್ತೆ ಕಣ್ಣನ್ನ ಮುಚ್ಚಬೇಕು, ಮತ್ತೆ ನೀವು ಹೀಲಿಂಗ್ ಅನ್ನ ಮಾಡ್ತಾ ಬರ್ಬೇಕು. ಕಣ್ಣನ್ನ ತೆರೆದು ಮಾಡಬಾರ್ದು. ಅರ್ಥ ಆಯ್ತಲ್ವಾ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಗಳಿದೆಯಾ? ಯಾಕೆ ನಾವು ಈ 24 ಪಾಯಿಂಟ್ ಹೀಲಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರುವಂತಹ ಅಂದ್ರೆ ನಮ್ಮ ಪಂಚಕೋಶಗಳಂತ ಹೇಳಿದ್ನಲ್ಲ, ಆ ಪಂಚಕೋಶಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಎಲ್ಲ ಏನಾಗಿರುತ್ತೆ, ಸ್ಟೋರೇಜ್ ಆಗಿರುತ್ತೆ ನಮ್ಮ ಒಳಗಡೆ. ಹೀಲಿಂಗ್ ಮಾಡ್ತಾ ಏನಾಗುತ್ತೆ, ನಮ್ಮ ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಹೀಲಿಂಗ್ ಆಗ್ತಾ ಬರ್ತಾ ಇದೆ. ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ. ನಿಮ್ಗೆ ಯಾವ್ದಾದ್ರು ಪೇನ್ ಇದೆ, ನಿಮ್ ಕಾಲ್ ನೋವು ಬರ್ತಾ ಇದೆ ಅಂದ್ರೆ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ. ಈಗ ನೀವು 21 ದಿನಗಳ ಕಾಲ ನೀವು ನಿಧಾನವಾಗಿ ಇದನ್ನ ಅಭ್ಯಾಸ ಮಾಡ್ಬೇಕು. ನೀವು ಅಭ್ಯಾಸ ಮಾಡಿದ ನಂತರ ನಿಮ್ಗೆ ವಿತಿನ್ 2 ಡೇಸ್ 1 ಡೇಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಗೆ ನಿಮ್ಮ ಶರೀರದ ಯಾವ ಪಾರ್ಟ್ ಅಲ್ಲಿ ನಿಮ್ಗೆ ನೋವಿದೆ, ನಿಮ್ಮ ತೋಳತ್ರ ನೋವಿದ್ಯಾ, ತೋಳತ್ರ ನೀವು ಕೈಗಳನ್ನ ಇಟ್ಕೊಂಡು ನೀವು ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಎಷ್ಟು ಸಲ ಆಗುತ್ತೋ, ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ, ನಿಮ್ಗೆ ಎಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕು, 24 ಪಾಯಿಂಟ್ಸ್ ಎಲ್ಲಾ ಪಾರ್ಟ್ ಗಳನ್ನ ಮಾಡ್ಕೊಂಡ್ಬಿಡಿ. ಒಂದ್ ಸರ್ಕಲ್ ಕಂಪ್ಲೀಟ್ ಮಾಡ್ಕೊಬಿಡಿ. ಅದಾದ ನಂತರ ನಿಮ್ಗೆ ಎಲ್ಲಿ ಜಾಸ್ತಿ ಪೇನ್ ಇದೆ ಅಲ್ಲಿ ನೀವೇನ್ ಮಾಡ್ತಾ ಬರ್ಬೇಕು ಅಂತ ಹೇಳಿದ್ರೆ, ಮತ್ತೆ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ 2 ನಿಮಿಷ ಕೂತ್ಕೊಳ್ಳೋದು. ಎಲ್ಲ ರೇಖಿ ಮಾತೆ ನೆನೆಸ್ತಾ ಇರೋದು, ಪ್ರಕಾಶ ನಮ್ಮ ಮೇಲೆ ಬರ್ತಾ ಇದೆ ಅಂತ ವಿಜುವಲೈಸೇಷನ್ ಮಾಡಿ ಕೈಗಳನ್ನ ನಮ್ಮ ಮೇಲೆ ಇಟ್ಕೊಳ್ಳೋದು. ಈ ತರ ನಮ್ಗೆ ಎಲ್ಲಿ ಹೃದಯದಲ್ಲಿ ನೋವಿದ್ಯಾ, ಹೃದಯದಲ್ಲಿ ಇಟ್ಕೊಳ್ಳಿ. ತಲೆಯಲ್ಲಿ ಇದೆಯಾ, ತಲೆ ಹತ್ರ ಇಟ್ಕೊಳ್ಳಿ. ಸಂಪೂರ್ಣವಾಗಿ ಅಲ್ಲಿ ನೀವು ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ನಿಮ್ಗೆ ರಿಸಲ್ಟ್ ಬರುತ್ತೆ, ಮ್ಯಾಜಿಕ್ ಆಗಿ ರಿಸಲ್ಟ್ ಬರುತ್ತೆ, ತಕ್ಷಣಕ್ಕೆ ರಿಸಲ್ಟ್ ಬರುತ್ತೆ ನಿಮ್ಗೆ. ಆದ್ರೆ ಮಾಡ್ಲೇಬೇಕು, ಸಮಯವನ್ನ ಬಿಡು ಮಾಡ್ಕೊಂಡು ಮಾಡ್ಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆರೋಗ್ಯ ತುಂಬಾ ನಮ್ಮೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ್ಲಿಂದ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟ ಮೇಲೆ ಆಗ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದಾಗ ಆಗುತ್ತೆ ನಮ್ಗೆ. ಸರಿನಾ? ಹೀಲಿಂಗ್ ಮಾಡ್ತಾ ಏನಾಗುತ್ತೆ ಗೊತ್ತಾ, ನೀವು ಇವಾಗ ಡಾಕ್ಟರ್ ಹತ್ರ ನೀವು ಪ್ರಿಸ್ಕ್ರಿಪ್ಷನ್ ತಗೊಳ್ತಾ ಇರ್ಬೋದು, ಮೆಡಿಸಿನ್ಸ್ ತಗೊಳ್ತಾ, ನೀವು ಅಲೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ನೀವು ಯಾವ್ದಾದ್ರು ಮೆಡಿಸಿನ್ಸ್ ತಗೊಳ್ತಾ ಇರಿ. ಸಡನ್ ಆಗಿ ಯಾವ್ದನ್ನು ಕೂಡ ನೀವು ಸ್ಟಾಪ್ ಮಾಡುವ ಹಾಗಿಲ್ಲ. ನಿಮ್ಮ ಪ್ರೋಸೆಸ್, ನಿಮ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ಅದ್ರ ಜೊತೆನಲ್ಲಿ ನೀವು ಸಪೋರ್ಟಿವ್ ಆಗಿ ನೀವು ಹೀಲಿಂಗ್ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ
ನೀವು ತಗೊಳ್ತಾ ಇರುವಂತ ಡೋಸೇಜ್ ಗಳಿದೆಯಲ್ಲ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. 500 mg ತಗೊಳ್ತಾ ಇದ್ರೆ 200 mg ಬರುತ್ತೆ. 200 mg ಇಂದ 100 mg ಬರುತ್ತೆ. 100 mg ಇಂದ 50 ಇಂದ 25 ಇಂದ ನೀವು ಡ್ರಗ್ಲೆಸ್ ವಿತೌಟ್ ಮೆಡಿಸಿನ್ಸ್ ಇಲ್ದೆ ನೀವು ನಿಮ್ಮ ಆರೋಗ್ಯವನ್ನ ನಿಮ್ಮ ಕೈಯಲ್ಲಿ ನೀವು ಇಟ್ಕೊಳ್ಬಹುದು. ಆ ಒಂದು ಸ್ಟೇಜ್ಗೆ ನಾವು ತಲುಪ್ತೀವಿ. ಸಡನ್ ಆಗಿ ನೀವು ಯಾವುದೇ ಮೆಡಿಸಿನ್ಸ್ ಗಳನ್ನ ನಿಲ್ಲಿಸುವ ಹಾಗಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು ಎಲ್ಲರಿಗೂ ಕೂಡ.